ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಕೂಡ ಆರಾಮದೆ ನೋಡ್ರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಲ್ಲ, ಈ ವಿಡಿಯೋನ ಖಂಡಿತವಾಗ್ಲೂ ನೋಡ್ರಿ ಅಂತ ಹೇಳ್ತೀನಿ. ಯಾರಿಗೆಲ್ಲ ಆಗಂಗಿಲ್ಲ ನಮ್ಮ ಕಡೆ ಅನ್ನೋರು ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂತಿರ್ತಾರಲ್ಲ, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಯಾವುದೇ ಸಪ್ಲಿಮೆಂಟ್ ಇಲ್ಲದೆ, ವರ್ಕೌಟ್ ಇಲ್ಲದೆ ತುಂಬಾ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬಹುದು ನೋಡ್ರಿ. ಬರ್ರಿ, ಇವತ್ತು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದುಬಿಟ್ಟು 79 ಇತ್ತು. ಆವಾಗ ನೋಡ್ರಿ ಒಂದು ಹಳೆ ಫೋನ್ ಇತ್ತು, ಅದರೊಳಗೆ ನಾನು ವಿಡಿಯೋನ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಸ್ವಲ್ಪ ಮಿಸ್ ಆಗ್ಯದ. ಪ್ರೆಸೆಂಟಾಗಿ ಇವಾಗ ಏನು ವೆಯ್ಟ್ ತೋರಿಸ್ತಾ ಇದ್ದೀನಲ್ಲ ನಾನು, ಆವಾಗ ನನ್ನ ವೆಯ್ಟ್ ಬಂದುಬಿಟ್ಟು 77 ಇತ್ತು. ಅಕ್ಟೋಬರ್ ಮಂತ್ ಒಳಗೆ ನೋಡ್ರಿ, ಮಿಡಲ್ ಒಳಗದು ಅಕ್ಟೋಬರ್ ಮಂತ್ ಮಿಡಲ್ ಒಳಗೆ ನನ್ನ ವೆಯ್ಟ್ ಬಂದುಬಿಟ್ಟು 77 ಇತ್ತು. ಆಲ್ಮೋಸ್ಟ್ ನಾನು 2 kg ಅಷ್ಟು ವೆಯ್ಟ್ ಲಾಸ್ ಆಗಿದ್ದೆ. ಮತ್ತು ಇವಾಗ ನೋಡ್ರಿ ನನ್ನ ಕರೆಕ್ಟ್ ವೆಯ್ಟ್ ಬಂದುಬಿಟ್ಟು ಇವಾಗ ಮಾರ್ಚ್ ಒಳಗೆ ನನ್ನ ವೆಯ್ಟು 2026 ಮಾರ್ಚ್ ಒಳಗೆ ನನ್ನ ವೆಯ್ಟ್ ಬಂದುಬಿಟ್ಟು 67 ಐತೆ ನೋಡ್ರಿ. ಅಂದರೆ ಅಕ್ಟೋಬರಿಂದ ಇಲ್ಲಿವರೆಗೂ ಕೂಡ ನಾನು ಆಲ್ಮೋಸ್ಟ್ 10 kg ಅಷ್ಟು ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ವೆಯ್ಟ್ ಲಾಸ್ ಮಾಡ್ಕೋತಿದ್ದೆ. ಬಟ್ ಮನೆಯೊಳಗೆ ಸ್ವಲ್ಪ ಫಂಕ್ಷನ್ ಅದು ಬಂದು ಮತ್ತು ಹಬ್ಬ ಈ ರೀತಿ ಎಲ್ಲ ಬತ್ತು ನೋಡ್ರಿ. ಹಾಗಾಗಿ ಸ್ವಲ್ಪ ಆಗಲಿಲ್ಲ. ಆವಾಗ ಶ್ರಾವಣ ಮಾಸ ಮತ್ತು ದೀಪಾವಳಿ ಈ ರೀತಿ ಏನೇನೋ ಹಬ್ಬ ಬಂತು, ಆವಾಗ ನನಗೆ ಮಾಡೋದಕ್ಕಾಗಲಿಲ್ಲ. ಇವಾಗೇನು ನೋಡ್ತಾ ಇದ್ರಲ್ಲ ಈ ಕಡೆ ಫಸ್ಟ್ ವಿಡಿಯೋ ಬಂದುಬಿಟ್ಟು ಆವಾಗ ನಾನು ಫೆಬ್ರವರಿ ಒಳಗೆ ನೋಡ್ರಿ ಈ ರೀತಿ ಇದ್ದೆ. ನಾನು ಫೆಬ್ರವರಿ ಒಳಗೆ ನಾನು ಈ ಡ್ರೆಸ್ಸನ್ನು ತೊಗೊಂಡಿದ್ದೆ. ನಾನು ಟಿ ಶರ್ಟನ್ನು ತೊಗೊಂಡಿದ್ದೆ. ಮೊದಲೇದು ಯಾವುದೂ ಟಿ ಶರ್ಟ್ ಆಗ್ತಾಯಿದ್ದಿಲ್ಲ, ಹಾಗಾಗಿ ಈ ಒಂದು ಟಿ ಶರ್ಟನ್ನು ನಾನು ತೊಗೊಂಡಿದ್ದೆ ನೋಡ್ರಿ ಫೆಬ್ರವರಿ ಒಳಗೆ. ಆವಾಗ ನೋಡ್ರಿ ಈ ಟಿ ಶರ್ಟು ಎಷ್ಟು ಟೈಟ್ ಆಗ್ತಾಯಿತ್ತು ಅಂಥೇಳಿ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀರ, ಇದು ನೋಡ್ರಿ ಇವಾಗ ಒಂದು 5 ಮಂತ್ ಆದಮೇಲೆ ಈ ರೀತಿಯಾಗಿ ಏನದು ಎಲ್ಲ ಕೂಡ ಟಿ ಶರ್ಟು ಲೂಸ್ ಆಗಿದೆ ಅಂತ ನನಗೆ ಅನ್ಸಾತದ. ನಿಮಗೆ ಹೆಂಗೆ ಅನ್ಸುತ್ತಾ ಗೊತ್ತಿಲ್ಲ. ಚೇಂಜಸ್ ಅಂತೂ ಐತೆ ನೋಡ್ರಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ಯಾವ ರೀತಿ ಚೇಂಜಸ್ ಆಗಿದೆ ಅಂತೇಳಿ ಇವಾಗ ಫೋಟೋ ಎಲ್ಲ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಫೇಸ್ ಫ್ಯಾಟ್ ಅಂತೂ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ನೋಡ್ತಾ ಇದ್ರಲ್ಲ, ಹೊಟ್ಟೆ ಭಾಗ ತುಂಬ ಇರೋದ್ರಿಂದ ಇನ್ನೂ ಕೂಡ ಕಾಣಿಸುತ್ತಾ ವೆಯ್ಟ್ ಲಾಸ್ ಆಗಿರೋ ಥರ ಕಾಣಿಸಂಗಿಲ್ಲ. ಬಟ್ ಇನ್ನೂ ನಾನು ಒಂದು 5 kg ವೆಯ್ಟ್ ಲಾಸ್ ಮಾಡ್ಕೊಂಡಪ್ಪ ಅಂತಂದ್ರೆ 100% ಆಗಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿನಂತ ಗೊತ್ತಾಗುತ್ತೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಹೈಟು ಕಡಿಮೆ ಇರೋದ್ರಿಂದ ಯಾರಿಗೂ ಕೂಡ ಅಷ್ಟೊಂದು ಗೊತ್ತಾಗಂಗಿಲ್ಲ. ಆಲ್ಮೋಸ್ಟ್ ಇವಾಗ ನಾನು 10ರಿಂದ 12 kg ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಒಂದು 5ರಿಂದ 6 kg ವೆಯ್ಟ್ ಲಾಸ್ ಮಾಡ್ಕೊಂಡಿನಪ್ಪ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ನೋಡ್ರಿ ನಂದು ವೆಯ್ಟ್ ಲಾಸ್ ಅನ್ನೋದು. ಇವಾಗಲೂ ಕೂಡ ಅನ್ಸುತ್ತಾ, ಬಟ್ ಆ ರೀತಿ ಅನ್ಸಂಗಿಲ್ಲ ನಂದು ವೆಯ್ಟ್ ಲಾಸ್ ಆಗಿದೆ ಅಂತೇಳಿ. ನನಗೆ ಹೆಮ್ಮೆ ಇತ್ತು ನೋಡ್ರಿ ನಾನು ವೆಯ್ಟ್ ಲಾಸ್ ಆಗಿನಿ ಅಂತೇಳಿ. ತುಂಬಾ ಈಸಿಯಾಗಿ ನಾವು ಮನೆ ಊಟನೇ ಮಾಡಿಕೊಂಡು ಆರಾಮ್ಸಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ರಿ. ನೋಡ್ತಾ ಇದ್ರಲ್ಲ ಚೇಂಜಸ್ ಅನ್ನೋದು ಎಷ್ಟೈತಪ್ಪ ಅಂಥೇಳಿ. ಇವಾಗ ಗ್ರೀನ್ ಸ್ಯಾರಿ ಏನು ಹಾಕೊಂಡಿದ್ದೆ ನೋಡ್ರಿ, ಅದು ನಂದು ಪ್ರೆಸೆಂಟು ಈ ರೀತಿಯಾಗಿ ನನ್ನ ಬಾಡಿ ಶೇಪ್ ಅನ್ನೋದು ಐತಿ. ಮತ್ತು ಸ್ವಲ್ಪ ಚೇಂಜಸ್ ಕೂಡ ಐತೆ ನೋಡ್ರಿ. ಇನ್ನೂ ಕೂಡ ಚೇಂಜಸ್ ಆಗಬೇಕು. ಆಲ್ಮೋಸ್ಟ್ ನೋಡ್ರಿ ಒಂದು ಟಮ್ಮಿ ಬಂದುಬಿಟ್ಟು 45 ಇತ್ತು. ಇವಾಗ ನನ್ನ ಟಮ್ಮಿ ಬಂದುಬಿಟ್ಟು 38, 39 ಈ ರೀತಿ ಐತೆ ನೋಡ್ರಿ. ತುಂಬಾ ಚೇಂಜಸ್ ಐತಿ. ನಮಗೆ ನೋಡ್ರಿ ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಪ್ಪ ಅಂದ್ರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗುತ್ತೆ. ತಿನ್ನೋದಕ್ಕೆ ನೋಡ್ರಿ ಟೈಮ್ ನಾವು ಕರೆಕ್ಟಾಗಿ ಫಾಲೋ ಅಪ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು ಮತ್ತು ರಾತ್ರಿ ಡಿನ್ನರ್ ನೋಡ್ರಿ, ಇದನ್ನು ನಾವು ಟೈಮ್ ಟು ಟೈಮ್ ತೊಗೊಂಡ್ಯಪ್ಪ ಅಂತಂದ್ರೆ ಆರಾಮ್ಸೆ ಆಗಿ ನಾವು ವೆಯ್ಟ್ ಲಾಸನ್ನು ಆಗ್ಬೋದು ಅಂತ ಹೇಳ್ತೀನಿ ನೋಡ್ರಿ. ಸ್ವಲ್ಪ ತಿನ್ನೋ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆಯಿಲ್ ಫುಡ್ಡು, ಸ್ವೀಟ್ ಅನ್ನೋದನ್ನು ಕಡಿಮೆ ಮಾಡಿದೆವಪ್ಪ ಅಂತಂದ್ರೆ ಆರಾಮ್ಸೆ ಆಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಒಂದೇ ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗಬೇಕಂತ ಏನಿಲ್ಲ. 1 ವರ್ಷ ಆದ್ರೂ ಆಗ್ಬೋದು, 2 ವರ್ಷ ಆದ್ರೂ ಆಗ್ಬೋದು ನೋಡ್ರಿ. ಯಾಕಪ್ಪ ಅಂತಂದ್ರೆ ಎಲ್ಲರ ಬಾಡಿ ಕೂಡ ಒಂದೇ ರೀತಿ ಇರೋಂಗಿಲ್ಲ. ಒಬ್ಬೊಬ್ರದ್ದು ಬೇಗನೆ ವೆಯ್ಟ್ ಲಾಸ್ ಆಗ್ತಿರ್ತದೆ, ಇನ್ನೂ ಕೆಲವು ಜನದ್ದು ಆಗಂಗಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದ್ಸಲ ನಾವು ವೆಯ್ಟ್ ಲಾಸ್ ಮಾಡ್ಕೊಂತೀವಪ್ಪ ಅಂತಂದ್ರೆ ಅದು ಇನ್ನೂ ಕೂಡ ಗೇನ್ ಆಗಬಾರ್ದು. ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ನನ್ನ ವೆಯ್ಟ್ ನೋಡ್ರಿ 67 ಐತೆ ನನ್ನ ವೆಯ್ಟು. ಒಂದು ವಾರ 10 ತಿಂಗಳೇನಾದರೂ ನಾನು ಗ್ಯಾಪ್ ಇತ್ತಪ್ಪ ಅಂದರೂ ಕೂಡ ನನ್ನ ವೆಯ್ಟ್ ಬಂದುಬಿಟ್ಟು 68, 67 ಇದೇ ರೇಂಜ್ ಒಳಗಿರುತ್ತೆ. ಅದಕ್ಕಿಂತ ಹೈ ಆಗಂಗಿಲ್ಲ. ಈ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಒಮ್ಮೆ ನಾವು ಒಂದು 10 kg ಇಳಿಸ್ಬಿಟ್ಟು ಮತ್ತೆ ನಾವು ಗ್ಯಾಪ್ ಕೊಟ್ಟಿವಪ್ಪ ಅಂತಂದ್ರೆ ಒಮ್ಮೆ ಅದು 15 kg ವೆಯ್ಟ್ ಹೆಚ್ಚಾಗೋ ಚಾನ್ಸಸ್ ಕೂಡ ಇರ್ತದೆ. ಆ ರೀತಿ ಬೇರೆ ನಾವು ಆರಾಮ್ಸೆ ಆಗಿ ತಿಂಗಳಿಗೆ ನೋಡ್ರಿ 2ರಿಂದ 3 kg ವೆಯ್ಟ್ ಲಾಸ್ ಮಾಡ್ಕೊಂಡಿಪ್ಪ ಅಂತಂದ್ರೆ ಪಕ್ಕ ಇದು 100% ವೆಯ್ಟ್ ಲಾಸ್ ಅಂತ ಹೇಳ್ತೀನಿ.
ಹಾಗಾಗಿ ಆರಾಮ್ಸೆ ಆಗಿ ನಾವು ವೇಟನ್ನು ಲಾಸ್ ಮಾಡಿಕೊಂಡು ಆರಾಮ್ಸೆ ಆಗಿ ಇರ್ಬೋದು ಅಂತ ಹೇಳ್ತೇನೆ ನೋಡ್ರಿ. ಸಡನ್ಲಿ ವೇಟ್ ಲಾಸ್ ಆಯ್ತಪ್ಪ ಅಂತಂದ್ರೆ ಮತ್ತೆ ವೀಕ್ ಆಗೋ ಚಾನ್ಸಸ್ ಇರ್ತದೆ, ಮತ್ತೆ ಗೇನ್ ಆಗೋ ಚಾನ್ಸಸ್ ಕೂಡ ಇರ್ತದೆ ನೋಡ್ರಿ. ಹಾಗಾಗಿ ಆರಾಮ್ಸೆ ಆಗಿ ನಾವು ವೇಟ್ ಲಾಸನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಮೊದಲು ನಾವು ನೋಡ್ರಿ ಒಂದಿಷ್ಟು ಜನ ಏನಾದರೂ ಹೇಳ್ತಾರಪ್ಪ ಅನ್ನೋದು ತಲೆಯಿಂದ ತೆಗೆದು ಹಾಕಬೇಕು. ಬೇರೆಯವರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ನೋಡ್ರಿ. ಸ್ಲೋ ಆದರೂ ಪರವಾಗಿಲ್ಲ, ಆದ್ರೆ ಸ್ಟಾಪ್ ಮಾಡ್ಲಾರಂಗೆ ನಾವು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಬಾಡಿ ಚೇಂಜ್ ಆಗೋದು ನೋಡ್ರಿ ಮೊದಲ ನಮಗೆ ಗೊತ್ತಾಗಬೇಕು, ಆಮೇಲೆ ಬೇರೆಯವ್ರಿಗೆ ಗೊತ್ತಾದ್ರೆ ಅವಾಗ ಏನು ಅನ್ಸಂಗಿಲ್ಲ ನಮ್ಗೆ. ಬಟ್ ಮೊದಲು ನೋಡ್ರಿ ನಮ್ಮ ಮೈಂಡ್ ಒಳಗೆ ನಾವು ಚೇಂಜ್ ಆಗಬೇಕಾಗುತ್ತೆ. ಬಾಡಿ ಚೇಂಜ್ ಆಗೋಕ್ಕಿಂತ ಮೊದಲು ನಮ್ಮ ಮೈಂಡ್ ಚೇಂಜ್ ಆಗಬೇಕಾಗಿರುತ್ತೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಪಾಸಿಬಲ್ ಇಲ್ಲ ಅನ್ನೋದು ಯಾವುದೂ ಕೂಡ ಇಲ್ಲ. ನಮ್ಮ ಮೈಂಡ್ ಒಳಗೆ ನಾವು ಪಾಸಿಬಲ್ ಐತಿ ಅಂಥೇಳಿ ನಾವು ಅದನ್ನು ಸೇವ್ ಮಾಡ್ಕೊಂಡೇವಪ್ಪ ಅಂತಂದ್ರೆ ಯಾವುದೇ ಒಂದು ಸಣ್ಣ ಪ್ರಯತ್ನ ಕೂಡ ಅದು ನಮಗೆ ಹಾಗೆ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಮೊದಲ ನಾವು ನಮ್ಮ ಮೇಲೆ ನಾವು ನಂಬಿಕೆ ಅನ್ನೋದನ್ನು ಇಟ್ಕೊಂಡ್ಬಿಟ್ಟು ಆಮೇಲೆ ನಾವು ಚೇಂಜ್ ಆಗೋದಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ 100% ಆಗಿ ನಾವು ಚೇಂಜ್ ಆಗೇ ಆಗ್ತೀವಿ ಅಂತ ಹೇಳ್ತೀವಿ ನೋಡ್ರಿ. ಈ ಒಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ನೋಡ್ರಿ ಫಾಸ್ಟ್ ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದನ್ನು ತಪ್ಪು ಕಲ್ಪನೆ. ನಾವು ಸ್ಲೋಲಿಯಾಗಿ ವೆಯ್ಟ್ ಲಾಸ್ ಆಗಿವಪ್ಪ ಅಂತಂದ್ರೆ 100% ಆಗಿ ಆಗ್ತೀವಿ ಅಂತ ಹೇಳ್ತೀವಿ ನೋಡ್ರಿ. ಮೊದಲೇದಾಗಿ ನಾವು ವೆಯ್ಟ್ ಲಾಸ್ ಅನ್ನೋದನ್ನು ಆಗೇ ಆಗ್ತೀವಿ ಅಂಥೇಳಿ ನಮ್ಮ ಮನಸ್ಸೊಳಗೆ ನಾವು ಅಂದ್ಕೊಂಡೇವಪ್ಪ ಅಂತಂದ್ರೆ 100% ಆಗಿ ವೆಯ್ಟ್ ಲಾಸ್ ಆಗ್ತೀವಿ ನೋಡ್ರಿ. 1 ತಿಂಗಳೊಳಗೆ ಆಗಬೇಕು, 2 ತಿಂಗಳಲ್ಲಿ ಆಗಬೇಕು ಅನ್ನೋದನ್ನು ತಲೆಯಿಂದ ತೆಗೆದುಬಿಡ್ರಿ. 1 ವರ್ಷ ಅಲ್ಲ 2 ವರ್ಷ ಆದ್ರೂ ಪರವಾಗಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ವೆಯ್ಟ್ ಗೇನ್ ಆಗೋದು ನೋಡ್ರಿ, ನಾವು ಆಲ್ಮೋಸ್ಟ್ ಒಂದು 10 kg ವೆಯ್ಟ್ ಗೇನ್ ಆಗಿವಪ್ಪ ಅಂತಂದ್ರೆ 1 ದಿನದಾಗ 2 ದಿನದಾಗ ಆಗಿರುವಂಥ ಮಾತಲ್ಲ ಇದು. ಯಾಕಂದ್ರೆ ಸಾಕಷ್ಟು ತಿಂಗಳುಗಳಿಂದ ಮತ್ತು ವರ್ಷಗಳಿಂದ ಆಗಿರ್ತೀವಿ. ಅದೇ ರೀತಿ ನಾವು ವೆಯ್ಟ್ ಲಾಸ್ ಆಗಬೇಕಂದ್ರೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದೇ ರೀತಿ ನಾವು ಅದನ್ನು ಮನಸ್ಸೊಳಗೆ ಇಟ್ಕೊಂಡ್ಬಿಟ್ಟು ವೆಯ್ಟ್ ಲಾಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತೇನೆ ನೋಡ್ರಿ. ಇವಾಗ ನನ್ನ ವೆಯ್ಟ್ ಬಂದುಬಿಟ್ಟು 67 ಐತಿ. ಮುಂದೆ ನನ್ನ ವೆಯ್ಟ್ ನೋಡ್ರಿ 57 ಆಗಬೇಕು. ಆ ವೆಯ್ಟ್ ರೀಚ್ ಆಗೋವರೆಗೂ ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಾನು ಸ್ಟಾಪ್ ಮಾಡೋಂಗಿಲ್ಲ. ಮಿಡಲ್ ಏನಾದರೂ ಗ್ಯಾಪ್ ಆದರೂ ಕೂಡ ನಾನು ಮತ್ತೆಯಿಂದ ಕಮ್ಬ್ಯಾಕ್ ಆಗಿ ಮತ್ತೆ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ. ನನ್ನ ಹಳೆ ವಿಡಿಯೋ ಕೂಡ ನೀವು ನೋಡ್ಕೋಬೋದು ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ. ಬಟ್ ಈ ವಿಡಿಯೋ ಕೂಡ ನೀವು ನೋಡಿರಿ, ಏನೆಲ್ಲ ಚೇಂಜಸ್ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೆಕ್ಸ್ಟ್ ಕೂಡ ನನ್ನ 57 ಅದು ಕೂಡ ನಾ ವಿಡಿಯೋ ಹಾಕ್ತೀನಿ ನೋಡ್ರಿ. ಡೈಲಿ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಅವರಿಗೆ 100% ಆಗಿ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್. ಮಧ್ಯದೊಳಗೆ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತಂದ್ರೆ ನನ್ನನ್ನು ಕ್ಷಮಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮಗುನ ಮಲಗಿಸ್ತಾ ಇದ್ದ, ಹಾಗಾಗಿ ಮತ್ತು ಮಕ್ಕಳು ಕೂಡ ಅದರ ಸ್ವಲ್ಪ ಗಲಾಟೆ ಅದೆಲ್ಲನೂ ಮಾಡಕತ್ತಾರೆ. ಹಾಗಾಗಿ ಏನಾದರೂ ಸೌಂಡ್ ಅದು ಬಂತಂದ್ರೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿಬಿಟ್ಟು ಈ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡಿರಿ.